ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ನನಗೆ ಗುಡ್ ಮಾರ್ನಿಂಗು 2:30 ಇವಾಗ ಬೆಳಗ್ಗೆ. ಸೊ ನೀವು ಯಾವಾಗ ವೀಡಿಯೋ ನೋಡ್ತಿದ್ರೆ ಆವಾಗ ಅಂದ್ಕೊಳ್ಳಿ. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಮೋಟೋ ವ್ಲಾಗ್ ಜರ್ನಿಗೆ ಕಾಲಿಟ್ಟಿರೋದು. ಮಧ್ಯ 4 months ಗ್ಯಾಪ್ ಆಗಿತ್ತು. ಅದು ಯಾಕೆ ಏನು ಅಂತ ಮುಂದೆ ಹೇಳ್ತೀನಿ. ಸೊ ಇವತ್ತು ವಿಡಿಯೋ ಮಾಡ್ತಿರೋದು ಏನಪ್ಪ ಅಂದರೆ, ಒಂದು ಇವೆಂಟ್ ರೈಡಿಗೆ ಹೊರಟಿದ್ದೀವಿ ಇವತ್ತು. ಯಾವ ಇವೆಂಟು ಏನು ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ ನನಗೆ. ಮೊನ್ನೆನೋ ನಮ್ಮ ಫ್ರೆಂಡ್ ಅವರು ಒಂದು ಲಿಂಕ್ ಕಳಿಸಿ ರಿಜಿಸ್ಟರ್ ಸ್ಯಾಟರ್ಡೆ ಇವೆಂಟ್ ರೈಡ್ ಇದೆ ಹೋಗೋಣ ಅಂದರು. ಸೊ ಜಸ್ಟ್ ರಿಜಿಸ್ಟ್ರ್ ಮಾಡಿರೋದಷ್ಟೇ ನಾನು. ಇವಾಗ ಅವರೇ ಬರ್ತಿದ್ದಾರೆ. 2-3 ಸಲ ಫೋನ್ ಮಾಡಿದ್ರು. ಸೊ ರಿಟರ್ನ್ ಕಾಲ್ ಮಾಡಿ ಕೇಳೋಣ ಎಲ್ಲಿದ್ದಾರೆ ಏನು ಕತೆ ಅಂತ. ಹಾಂ, ಹಲೋ, ಎಲ್ಲಿದ್ದೀರಾ? ಹೌದಾ, ಎಷ್ಟೊತ್ತಾಗತ್ತೆ ಬಿಡೋದು? ಹಾಂ, ಹೌದಾ. ಸರಿ. ನಾನು ರೆಡಿಯಾಗಿದ್ದೀನಿ. ಚೈನ್ ಲೂಪ್ ಎಲ್ಲ ನಾನೇ ಮಾಡ್ಕೊಂಡೆ, ನಮ್ಮ ಅಕ್ಕನೇ ತಿಳಿಸಿ. ಹಾಂ, ಸರಿ ಆಯಿತು. ಸರಿ, ಹಾಗೆ ಇವೆಂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲೇ ನಿಯರ್ ಬೈ ಯಾವ ಪ್ಲೇಸಸ್ ಇದ್ದರೆ ನೋಡ್ಕೊಬರೋ ಥರ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಮೀಟಪ್ ಪಾಯಿಂಟ್ ಲೊಕೇಶನ್ನು ಗೋವರ್ಧನ್ ಸಿನಿಮಾಸ್, ತುಮಕೂರು ರೋಡ್ ಅಂತೆ. ಸೊ ಮ್ಯಾಪ್ ಹಾಕೋಣ, ಎಷ್ಟೊತ್ತು ತೋರಿಸುತ್ತೆ ನೋಡೋಣ. 6:30ಗೆ ಮೀಟಪ್ ಇರೋದು. 5:40 ಆಗಿದೆ ಇವಾಗ ಟೈಮು. 27 minutes ಅಷ್ಟೇ. 13 kilometers ಆರಾಮಾಗಿ ಹೋಗ್ಬೋದು. ಈಗಿನ್ನು ಸುದೀಪ್ ಅವ್ರು ಕಾಲ್ ಮಾಡಿದ್ರು. ಅವರು ಬೇರೆ ರೂಟಿಂದ ಡೈರೆಕ್ಟ್ ಮೀಟಪ್ ಪಾಯಿಂಟಿಗೆ ಬರ್ತಾಯಿದ್ದಾರಂತೆ. ಸೊ ನಾವು ಡೈರೆಕ್ಟ್ ಮೀಟಪ್ ಪಾಯಿಂಟಿಗೆ ಹೋಗ್ಬಿಡೋಣ. $350 ತೋರಿಸ್ತೈತಿ ಇಲ್ಲೇ ಮೀಟಪ್ ಪಾಯಿಂಟು. ಯಾರು ಕಾಣಿಸ್ತಾ ಇಲ್ಲಲ್ಲ, ಏನು ಕತೆ? ಗೋವರ್ಧನ ಸಿನಿಮಾಸ್ ಅಲ್ಲಿ ಎಲ್ಲಿದೆ ಗೋವರ್ಧನ ಸಿನಿಮಾಸ್? ಯಾರೋ ಒಬ್ಬರು ಬಂದರೆ. ಹಾಂ, ಎಲ್ಲಿದ್ದೀರಾ? ಹಾಂ, ಸರಿ, ನಾನು ಆಲ್ರೆಡಿ ರೀಚ್ ಆಗಿದ್ದೀನಿ. ಹಾಂ, ಸರಿ. ಬಂತು, ಸೌಂಡ್ ಬಂತು. ಹೇ, ಹಾಯ್. ಹೆಂಗೆ? ಏನು? ಹಾಂ, ಹೊಸ ತಗೊಂಡಿದ್ದು ಆ್ಯಕ್ಷನ್ 4. ಏನು ಖುಷಿಗೆ ಅಂದರೆ ಮತ್ತೆ ಮೋಟೋ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ನೋ ಖುಷಿಗೆ. ಹಾಯ್ ಬ್ರೋ, ಆಫ್ಟರ್ ಲಾಂಗ್ ಟೈಮ್.
ಓ ನ್ಯೂ ಟಾಪ್ ಬಾಕ್ಸಾ? ಏನಿದು ಅಳಗಡ್ತೈತಿ? ಆ ಕಡೆ ನಟ್ ಲೂಸ್ ಆಗೈತಿ, ಆ ಕಡೆ ನಟ್ ಲೂಸ್ ಆಗೈತಿ. ದಿಸ್ ಒನ್ ರೈಡರ್ ಆರ್ಮಿ ಅಂತ ಇದು ಕ್ಲಬ್ಬು. ಇನ್ನೊಂದು IRC ಅಂತ ಗ್ರೂಪ್ ಆರ್ಗನೈಸರ್ಸ್ ಜೊತೆಗೆ ಕೊಲ್ಯಾಬ್ ಆಗಿ ಹೋಗ್ತಾ ಇರೋದು ಇದು ಇವೆಂಟ್ ರೈಡು. ಸೊ ಈಗ ಸದ್ಯಕ್ಕೆ ನಮಗೆ ರೈಡರ್ಸ್ ಆರ್ಮಿ ಅವ್ರ ಕ್ಲಬ್ಬಿಂದಾನೇ ಲೀಡು ಮಾರ್ಷಲ್ಲು ಎಲ್ಲ ಮಾಡ್ತಾ ಇರೋದು. ಫೈನಲಿ ಇವಾಗ ಸ್ವಲ್ಪ ಖಾಲಿ ರೋಡ್ ಸಿಕ್ಕಿದೆ. ಇಷ್ಟ ತನಕ ಟ್ರಾಫಿಕಲ್ಲಿ ಓಡಿಸಿ ಸಾಕಾಗೋದು. ಅದು ಗ್ರೂಪ್ ಲೈನಪ್ಪಲ್ಲಿ ಟ್ರಾಫಿಕಲ್ಲಿ ಓಡಿಸ್ಕೊಂಡು ದೊಡ್ಡ ಹಿಂಸೆ. ಸೊ ಇವಾಗ ಹೇಳ್ತೀನಿ ಕೇಳ್ರಿ ಸ್ಟೋರಿ. 4 ಮಂತ್ಸ್ 4 ಮಂತ್ಸ್ ಏನಕ್ಕೆ ಯಾವುದು ರೈಡಿಗೆ ಹೋಗಿದ್ದಿಲ್ಲ, ವ್ಲಾಗ್ ಮಾಡಿದ್ದಿಲ್ಲ ಅಂತ. ನಾವು ಮುಂಚೆ ಎಲ್ಲ ವ್ಲಾಗ್ ಮಾಡ್ತಿದ್ದೆ, ಗೊತ್ತೇ ಐತೆ. ಆಲ್ಮೋಸ್ಟು ವಯನಾಡು, ಊಟಿ ಆ ಕಡೆ ಎಲ್ಲ ಹೋಗಿರೋದು ಮಾಡಿದ್ದೀನಿ. ಸೊ ಅದೇ ಥರ ಒಂದು ವೀಕ್ ಹಿಂಗೆ ಸ್ಯಾಟರ್ಡೇ ಸಂಡೇ ಪ್ಲ್ಯಾನ್ ಮಾಡ್ಕೊಂಡು ಪಾಂಡಿಚೇರಿ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಮ್ಮ ಏನು ಕ್ಲಬ್ಬು ನಮ್ಮದೇನು ಗ್ಯಾಂಗ್ ಇತ್ತು ಅದರಲ್ಲೇ ಒಬ್ಬರು ಬ್ರದರಿನ ಮದುವೆ ಇತ್ತು. ಸೊ ಹಾಗೆ ಒಂದು ರೈಡು ಆಗುತ್ತೆ, ಬೈಕಲ್ಲಿ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ 6 ಜನ ಬೈಕಲ್ಲಿ ಹೋಗೋಣ ಅಂತ ಡಿಸೈಡ್ ಆಯಿತು. 6 ಜನ ಒಟ್ಟು 4 ಬೈಕಲ್ಲಿ ಹೋಗ್ತಿದ್ದಿತ್ತು. ನಮ್ಮ ಜೊತೆ ಇನ್ನೂ 2 ಕಾರು, ಟೋಟಲ್ 13-14 ಜನನೂ ಹೋಗ್ತಾಯಿದ್ವಿ ಪಾಂಡಿಚೇರಿಗೆ. ಆಲ್ಮೋಸ್ಟ್ ನಮ್ಗೆ ಹೆಂಗೆ ಹೋಗ್ಬೇಕಾದ್ರೆ ನಾನು ಲೀಡ್ ಮಾಡೋದು. ಸೊ ನಾನು ಫ್ರೆಂಡ್ ಲೀಡ್ ಮಾಡ್ತಿದ್ದೆ, ಹಿಂದ್ಗಡೆ 3 ಬೈಕ್ ಇದ್ದವು. ಮತ್ತು ಒಂದು ಭತ್ತದ ಮೆಷಿನ್ ಇತ್ತು, ಅದು ಸ್ಲೋ ಹೋಗ್ತಿತ್ತ. ಸೊ ನಾನೇನು ಭಾಳ ಫಾಸ್ಟ್ ಏನಿರಲಿಲ್ಲ, 70-80 ಸ್ಪೀಡಲ್ಲೇ ಇದ್ದೆ. ಓವರ್ಟೇಕ್ ಮಾಡೋಣ ಅಂತ ಹೋದೆ. ಆಪೋಸಿಟ್ಟಿಂದ ಒಂದು ಕಾರ್ ಬರ್ತಾಯಿತ್ತು. ಸೊ ನನಗೆ ಸಡನ್ನಾಗಿ ಫ್ಲ್ಯಾಶ್ ಹತ್ತು, ಓವರ್ಟೇಕ್ ಮಾಡೋಕ್ಕಾಗಲ್ಲ, ಕಾರ್ ಫಾಸ್ಟ್ ಇದೆ ಅಂತ. ಸೊ ಸಡನ್ನಾಗಿ ಸ್ಲೋ ಮಾಡ್ಕೊಂಡು ಲೆಫ್ಟಿಗೆ ಬಂದೆ. ನನ್ನ ಹಿಂದ್ಗಡೆ ಇದ್ದ ರೈಡರು ಅವ್ರಿಗೆ ಬ್ಲೈಂಡ್ ಸ್ಪಾಟು, ಮುಂದ್ಗಡೆ ಕಾರ್ ಬರ್ತಿರೋದು ಗೊತ್ತಾಗಿಲ್ಲ. ನಾನು ಸಡನ್ನಾಗಿ ಸ್ಲೋ ಮಾಡಿರೋದಕ್ಕೆ ಅವರಿಗೆ ಕಂಟ್ರೋಲ್ ಸಿಕ್ಕಿಲ್ಲ. ಸೊ ಅವ್ರೇನು ಮಾಡಿದ್ರು, ಓವರ್ಟೇಕ್ ಮಾಡಿಬಿಡೋಣ ಅಂತ ರೈಟಿಗೆ ಹೋಗ್ಬಿಟ್ರು, ಆ ಭತ್ತದ ಮಿಷಿನ್ ರೈಟಿಗೆ. ಸೊ ಆಪೋಸಿಟ್ಟಿಂದ ಕಾರ್ ಬಂದು ಇಟ್ಟು ಮಾಡೇಬಿಟ್ಟು ಮುಂದೆ ಹೋಗ್ತಿದ್ದಾರಲ್ಲ ಹಿಂದ್ಗಡೆ ಪಿಲಿಯನಾಗಿ ಸುದೀಪ್ ಅಂತ, ಅವ್ರದ್ದು ಡ್ಯೂಕ್ 390 ಐತಿ. ಅವ್ರ ಬೈಕಿಗೆ ಬಂದು ಹೊಡೆದಿದ್ದು ಪಾರ್ಟ್ಸು, ವೀಲ್ ಬಿಚ್ಕೊಂಬಂದು ಇವ್ರ ಬೈಕಿಗೆ ಹೊಡೆದಿತ್ತು. ಸೊ ಅವರು ಬಿದ್ದರು, ಹಿಂದ್ಗಡೆ 2 ಬೈಕ್ ಬಿದ್ದರು. ನಾವು ಫ್ರಂಟ್ ಇದ್ದೆ, ಲಾಸ್ಟ್ ಇದ್ದಿದ್ದು ಬೈಕ್ನವರು ಬಿದ್ದಿಲ್ಲ. ಅಷ್ಟು ದೊಡ್ಡ ಆ್ಯಕ್ಸಿಡೆಂಟು. ಇನ್ನೂ ಇವ್ರದ್ದು ಬೈಕ್ ಡ್ಯೂಕ್ 390 ಇನ್ನೂ ಸ್ಟೇಷನಲ್ಲೇ ಐತಿ, ಅದು ಇನ್ನೂ ಕೇಸು ಕ್ಲಿಯರ್ ಆಗಿಲ್ಲ, ಇನ್ನೂ ಅವ್ರ ಬೈಕು ಬಂದಿಲ್ಲ. ಸೊ ಅದಕ್ಕೆ ಅವ್ರಿಗೆ ಪಿಲಿಯನಾಗಿ ಬಂದಿರೋದು ರೈಡಿಗೆ. ಇನ್ನೂ ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ ಬೈಕೆಲ್ಲ ಬರೋಕ್ಕೆ. ಇಲ್ಲೊಂದು ಪಿಟ್ ಸ್ಟಾಪಿಗೆ ನಿಲ್ಲಿಸಿದ್ವಿ, ಪೆಟ್ರೋಲ್ ಬಂಕ್ ಹೋಯ್ತು, ಹಂಗೆ ಕಾಫಿ ಟೀ ಕುಡಿಯೋಕ್ಕೆ. ಸೊ ಮತ್ತೆ ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಡ್ರೋನ್ ತೆಗ್ದಿದ್ದಾರೆ, ಒಂದು ಡ್ರೋನ್ ಶಾಟ್ ತೆಗಿತಾರಂತೆ ಲೈನಪ್ಪಿಂದು. ಸೊ ಎಲ್ಲ ಲೈನಪ್ಪಿಗೆ ವೆಯ್ಟ್ ಮಾಡ್ತಾಯಿದ್ದಾರೆ. ಲೈನಪ್ಪಾಗಿ ಒಂದು ಡ್ರೋನ್ ಶಾಟ್ ವೀಡಿಯೋ ಮಾಡ್ಕೊಂಡು ಸೀದಾ ಹೋಗೋದು. ಯಾವುದೋ ಫಾರಮ್ ಎಸ್ಟೇಟ್ ಟೈಪ್ ಐತಿ. ಇಲ್ಲಿಂದ 30 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಇಲ್ಲಿ 30 ಕಿಲೋಮೀಟರ್ಸ್ 30 ಮಿನಿಟ್ಸ್ ಆರಾಮಾಗಿ ಹೋಗ್ಬಿಡ್ತೀವಿ. ಈಗ ಆಲ್ರೆಡಿ 8:22 ಆಗೈತೆ. ಸೂಪರ್ ಬೈಕ್ನವ್ರು ಆಲ್ರೆಡಿ ರೈಡ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾಯಿದ್ದಾರೆ. ಅವರ ಸೂಪರ್ ಬೈಕ್ ಗ್ಯಾಂಗ್ಗಳೆಲ್ಲ ಇಷ್ಟೊತ್ತಂಗೆ ಇರೋದೇ ಇಲ್ಲ. ಅವರಿಗೆಲ್ಲ ಇಷ್ಟರ ಮೇಲೆ ಟ್ರಾಫಿಕ್ ಆಗಿಬಿಡುತ್ತೆ, ಏನೂ ಓಡ್ಸೋಕ್ಕಾಗಲ್ಲ ಗಾಡಿ. ಹಂಗಾಗಿ ಬೆಳಗ್ಗೆನೇ ಬಂದು ಇಷ್ಟೊತ್ತಿಗೆಲ್ಲ ರಿಟರ್ನ್ ಹೋಗೋ ಟೈಮ್ ಅವ್ರದ್ದು.
ಸೆಕ್ಯೂರಿಟಿ ಎಲ್ಲ ಇನ್ವೈಟ್ ಮಾಡೋಕ್ಕಾಯ್ತದೆ. ವೇ ಟು ಮಾಕ್ಸ್. ಇದೇನು ಪ್ಲೇಸ್ ಗುರು, ಕ್ರೇಜಿ ಐತಿ. ಒಂದು ಕಡೆ ಗದ್ದೆ, ಒಂದು ಕಡೆ ಕೆರೆ. ಅಲ್ಲಿ ಆರ್ಚ್ ಕಾಣಿಸ್ತಾ ಇದ್ದಲ್ಲ ಅದೇ ಇರ್ಬೇಕು. ಕ್ಯಾಮ್ರಾದಾಗ ಇಲ್ಲಿಂದ ಕಾಣ್ತಿರಲ್ಲ, ಅಲ್ಲೊಂದು ಆರ್ಚ್ ಕಾಣಿಸ್ತೈತೆ. ಸಖತ್ತಾಗೈತೆ ಲೊಕೇಶನ್. ಓ, ಇಲ್ಲೇನು ಮತ್ತೆ ಡ್ರೋನ್ ಶಾಟ್ ತೆಗಿತಾರ, ಏನು ಕತೆ? ಅಲ್ಲಿ ಮುಂದೆ ಕ್ಯಾಮ್ರಾದಾಗಂತೂ ಕಾಣಿಸೋದೇ ಇಲ್ಲ. ಅಲ್ಲಿ ಮುಂದೆ ಐತಿ, ಅಲ್ಲಿ ಓ, ಎರಡು ಇದಾವ. ಓ ಮೈ ಗಾಡ್, ಎರಡು ಡ್ರೋನು. ಅದು ನೋಡ್ರಿ ಅಲ್ಲ ಹೋಗ್ತಾಯಿದೆ. ಅಲ್ಲಿ ಎಂಟ್ರಿ ವಿಡಿಯೋ ಮಾಡೋಕೆ ಆಲ್ರೆಡಿ ಹೋಗಿ ನಿಂತ್ಕೊಂಡ್ಬಿಟ್ಟದ ಡ್ರೋನು. ಜನಗಳೆಲ್ಲ ಕಾಯ್ತವ್ರಲ್ಲಿ, ಯಾರು ಸ್ಕೂಲ್ ಮಕ್ಕಳು. ಲೆಟ್ಸ್ ಗೋ. ಕ್ಯಾಮ್ರಾ ಬ್ಯಾಟ್ರಿ ಖಾಲಿ ಆಗ್ತೈತೆ, ನಡಿರಪ್ಪ, ಚಾರ್ಜ್ ಹಾಕಬೇಕು. ಲೆಟ್ಸ್ ಗೋ, ಫೈನಲಿ ಲೆಟ್ಸ್ ಗೋ. ನೋಡಿ, ಹುಡುಗ ವಿಡಿಯೋ ಮಾಡ್ತಾವನೆ. ಹಾಯ್. ಇಲ್ಲಿ ಎಲ್ಲ ವಿಡಿಯೋ ಮಾಡ್ತಾರೆ. ಓ ಮೈ ಗಾಡ್, ಕ್ರೇಜಿ ಎಂಟ್ರಿ. ಓ, ಇದಕ್ಕೆ ವೆಯ್ಟ್ ಮಾಡಿದ್ದ ಒಳ್ಳೆ ಎಂಟ್ರಿ ಕೊಡೋಕ್ಕೆ. ಓ ಮೈ ಗಾಡ್, ಏನು ಇಷ್ಟೊಂದು ಜನ ಬಂದಾರೆ ಆಲ್ರೆಡಿ. ಟ್ರಯಂಫ್ 1200 ಬಂದೈತಿ. ಓ ಮೈ ಗಾಡ್. ಸಮಾಧಾನ. ಚೆನ್ನಾಗಿತ್ತು ಲೊಕೇಶನ್. ಡುಕಾಟಿ ಬೆನಾಲಿ ಎಲ್ಲ ರಿಜಿಸ್ಟ್ರೇಷನ್ ಏನಿಲ್ಲೇ ಸೈನ್ ಮಾಡಿ ಒಳಗೆ ಎಂಟ್ರಿ ಎಲ್ಲ ಸೈನ್ ಮಾಡ್ತಿದ್ದಾರೆ. ವಿಡಿಯೋ ಶೂಟಿಂಗ್ ಎಲ್ಲ ನಡೀತೈತಿ. ಮಾಕ್ಸ್ ಎಸ್ಟೇಟ್. ಕ್ರೇಜಿ ಲೊಕೇಶನ್. ಹಲೋ, ಅಲ್ಲೆಲ್ಲ ಗ್ರೂಪ್ ಫೋಟೋಶೂಟ್ ಎಲ್ಲ ಆಯಿತು. ಇವಾಗ ಎಸ್ಟೇಟಿಗೆ ಎಂಟ್ರಿ. ಸಾಕಾಗಿದೆ ಪ್ಲೇಸ್, ಕ್ರೇಜಿ. ನೋಡ್ರಿ ಬ್ರಿಡ್ಜ್, ಸ್ಮಾಲ್ ಬ್ರಿಡ್ಜ್, ಫುಲ್ ಡೆಕೋರೇಷನ್ ಮಾಡಿದ್ದಾರೆ.
ಮಾಕ್ಸ್ ಎಸ್ಟೇಟ್. ಇದೇ ಪಾಂಡು. ನಾವಿಲ್ಲೆಲ್ಲ ಇದ್ದೀವಿ ಈಗ. ಅದೇ ಇಲ್ಲಿದ್ದೀವಿ ಇಬ್ಬರು ಚೆಂಡು. ಹೋಲಿದೆ ನೋಡಿ, ಮತ್ತೇನು ಬೇರೆ ಪ್ಲ್ಯಾನ್ ಇಲ್ಲ. ಆ್ಯಕ್ಚುಲಿ ಬರಬೇಕಾದ್ರೆ ಇಲ್ಲಿ ಯಾವ್ದಾರು ನಿಯರೆಸ್ಟ್ ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಹೆವಿ ಸುಸ್ತಾಗ್ತೈತಿ, ನಿದ್ದೆ ಇಲ್ಲ. ನಾನು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಹಂಗೆ ಬಂದಿರೋದು. ಸರಿ, ಅವರೆಲ್ಲ ಯಾವ್ದಾರು ಪ್ಲೇಸಿಗೆ ಹೋಗೋಣ ಅಂದರು. ನಾನೇ ಸುಸ್ತಾಗ್ತಾಯಿದ್ದು, ಬೇಡ ಮಲಗಬೇಕು, ರಿಟರ್ನ್ ಹೋಗ್ಬಿಡೋಣ ಅಂತ ಅಂದೆ. ಸೊ ಎಲ್ಲ ರಿಟರ್ನ್ ಹೋಗ್ತಾಯಿದ್ದೀವಿ ಇವಾಗ. ಸೊ ಈ ವಿಡಿಯೋಕ್ಕಷ್ಟೇ, ಮತ್ತು ಇನ್ನೊಂದು ವಿಡಿಯೋ ಸಿಗೋಣ. ಅಲ್ಲಿ ತನಕ ನಿಮ್ಮ ಇಷ್ಟೊಂದು ಸಂಚಾರಿ ಸೈನಿಂಗ್ ಆಫ್ ಫ್ರಮ್ ಕುಣಿಗಲ್ ಹೈವೇ. ಬಾಯ್ ಬಾಯ್.